ಇವತ್ತು ದಿವಸ ಕಲಬುರಗಿ ಮಹಾಜನತೆಯಲ್ಲಿ ಕೇಳಿಕೊಳ್ಳೋದೇನೆಂದರೆ ಕಲಬುರಗಿಯ APMC ಅಧಿಕಾರಿಗಳು ಏನು ನಾವು 69 ದಿವಸ ನಿರಂತರವಾದ ಅನಿರ್ದಿಷ್ಟ ಅವಧಿ ಧರಣಿಯನ್ನು ನಡೆಸಿದಾಗ ಕಲಬುರಗಿಯ APMC ಅಧಿಕಾರಿಗಳು ಮತ್ತು ಅಡ್ಮಿನಿಸ್ಟ್ರೇಟರ್ ಅವರು ಒಂದು ಭರವಸೆ ನೀಡಿದರು. ಅದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, APMC ಮಾರುಕಟ್ಟೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಜಿ ಮತ್ತು ಡೈರೆಕ್ಟರ್ ನಿರ್ದೇಶಕರಾಗಿರ್ತಕ್ಕಂಥ ಶಿವಾನಂದ ಕಾಪಾಶಿ ಅವರ ಒಂದು ನಿರ್ದೇಶನದಂತೆ ಆದೇಶದಂತೆ ನಾವು ಆಗಸ್ಟ್ 18ರ ಒಳಗೆ ಈ ಅಂಗಡಿಗಳನ್ನು ಖಾಲಿ ಮಾಡ್ತೇವೆ. ಒಂದು ವೇಳೆ ಅವರು ಖಾಲಿ ಮಾಡದೇ ಇದ್ದರೆ 19ನೇ ತಾರೀಕನ್ನು ಬೆಳಗ್ಗೆ ಹಿಡಿದು ನಾವು ಕಾರ್ಯಾಚರಣೆ ಮಾಡಿ ಕೀಲಿ ಹಾಕ್ತೀವಿ ಅಂತಕ್ಕಂಥ ಭರವಸೆಯನ್ನು ರೈಟಿಂಗಲ್ಲಿ ನೀಡಿದರು. ಆದರೆ ಇವತ್ತಿನ ದಿವಸ ನಾವು ಕಚೇರಿಗೆ ಬಂದು ನೋಡಿದರೆ APMC ಕಾರ್ಯದರ್ಶಿಗಳು ಇಲ್ಲ, ಯಾವುದೇ ಅಧಿಕಾರಿಗಳು ಇಲ್ಲ. ಸಹ ಕಾರ್ಯದರ್ಶಿಗಳಿಗೆ ಕೇಳಿದರೆ ಅವ್ರು ಹೇಳ್ತಾರೆ ಕಾರ್ಯದರ್ಶಿಗಳು ವಿಸಿಟಿಂಗ್ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿದರೆ ನಾನು ಅಡ್ವೊಕೇಟ್ ಬಳಿ ಬಂದೀನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ. ಇವತ್ತು ದಿವಸ ಕಲಬುರಗಿ ಉಸ್ತುವಾರಿ ಸಚಿವರು ಅನಧಿಕೃತ ಅಂಗಡಿ ಖಾಲಿ ಮಾಡಿರಿ ಅಂತೇಳಿ ಅವ್ರಿಗೆ ಸೂಚನೆ ಕೊಟ್ಟರು ಕೂಡ ಶಿವಾನಂದ ಪಾಟೀಲ್ ಅವರು ಖಾಲಿ ಮಾಡಿಸೋಂಥ ಆದೇಶ ಮಾಡಿದರೂ ಕೂಡ ಇವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅಂದರೆ ಯಾಕೋ ಈ ಅನಧಿಕೃತ ಅಂಗಡಿಗೆ ಇವರು ಸಂಪೂರ್ಣ ಬೆಂಬಲ ಎದ್ದು ಕಾಣ್ತಾ ಇದೆ. ಹಾಗಾಗಿ ಕೂಡಲೇ ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಈ ಅಧಿಕಾರಿಗಳ ವಿರುದ್ಧವಾಗಿ ನಾನು ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ದಿವಸ ಖಾಲಿ ಮಾಡೋದನ್ನು ಬಿಟ್ಟು ಈ ಕಾಲಾರಣೆ ಮಾಡ್ತಕ್ಕಂಥ ಈ ಅಧಿಕಾರಿಗಳ ಮೇಲೆ ಕೂಡಲೇ ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನದಲ್ಲಿ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಬೇಕು. ಈ ಅನಧಿಕೃತ ಅಂಗಡಿಗಳಿಂದ ಇವ್ರಿಗೆ ಏನಾದರೂ ಮಾಮೂಲಿ ಬರ್ತಾ ಇದೆ ಅಂತಕ್ಕಂಥದ್ದು ಗಂಜು ತುಂಬ ಚರ್ಚೆ ನಡೀತಾ ಇದೆ. ಅದನ್ನು ಕೂಡ CBI ತನಿಖೆ ಆಗ್ಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಈ ಅಧಿಕಾರಿಗಳು ಇವತ್ತು ಕಚೇರಿ ಬೆಲ್ಲಿದ್ದು ಕೆಲಸ ಮಾಡೋದು ಬಿಟ್ಟು ಕಾಲಾರಣೆ ಮಾಡುತ್ತಿರುವುದು ಈ ಅನಧಿಕೃತ ಅಂಗಡಿಗಳವರಿಗೆ ಸಂಪೂರ್ಣ ಬೆಂಬಲ ಅಧಿಕಾರಿಗಳದ್ದೇ ಇದೆ ಅಂತಕ್ಕಂಥ ಮಾತನ್ನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ತನಿಖೆ ಕೂಡ ನಾನು ಕೂಡಲೇ ನಾಳೆನೇ ಬೆಂಗಳೂರಿಗೆ ಹೋಗಿ ಇವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ, ಆಗ್ರಹವನ್ನು ಮಾಡ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಲೋಕಾಯುಕ್ತಕ್ಕೂ ಕೂಡ ದೂರು ಕೊಡ್ತಾ ಇದ್ದೀನಿ. ಹಾಗಾಗಿ ಆ ಅಧಿಕಾರಿಗಳು ಇಲ್ಲಿ ಬರೋವರೆಗೂ ನಾವಿಲ್ಲಿಂದ ಕದೋಲುವುದಿಲ್ಲ. ಈ ಮಳೆ ಬರಲಿ ಚಳಿ ಬರಲಿ ಏನೇ ಬಂದರೂ ಕೂಡ ಈ ಅನಧಿಕೃತ ಅಂಗಡಿಗೆ ಬೆಂಬಲವಾಗಿರುವಂಥ ಅಧಿಕಾರಿಗಳಿಗೆ ಪಾಠ ಕಲಿಸುವವರೆಗೂ ಕಲಬುರಗಿ ಜನತೆಗೆ ಭರವಸೆ ಕೊಡ್ತಾ ಇದ್ದೀನಿ. ನಿದ್ರಿಸುವುದಿಲ್ಲ, ಊಟನೂ ಬಿಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ